ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ಒಂದು ರಾಟ್ ವೀಲರ್ ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಸೊ ಅವನ್ನ ಬಾರ್ಕ್ ಮಾಡೋಕ್ಕೆ ಕೇಳ್ತಾ ಇದ್ವಿ. ಅವ್ನ ಕಮೆಂಟ್ಸ್ಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದ. ಸೊ ಫೋಟೋಶೂಟ್ ಈಸಿ ಆಗಿತ್ತು. ಅವ್ನ ಡಾರ್ಕ್ ಸ್ಕಿನ್ ಟೋನ್ಗೆ ಹೆಂಗೋ ಫೋಟೋಸ್ ಕ್ಲೀನಾಗಿ ಅಡ್ಜಸ್ಟ್ ಮಾಡಿದ್ದೀವಿ ನೋಡಿ. ಇದು ಫಸ್ಟ್ ಪಿಕ್ಚರು. ಸೊ ಬರೀ ಒಂದೇ ಫ್ರೇಮಲ್ಲಿ ಟ್ರೈ ಮಾಡ್ತಾಯಿದ್ವಿ. ಒಂದೇ ಫ್ರೇಮ್ ಆಗಿದ್ದರಿಂದ ಸ್ವಲ್ಪ ಡಿಫ್ರೆಂಟ್ ಪೊಸಿಷನ್ಸು ನೋಡ್ತಾ ಇದ್ವಿ. ಅವ್ನು ಕ್ಲೀನಾಗಿ ಮಾತು ಕೇಳ್ತಾ ಇದ್ದ. ಸೊ ನಮಗೂ ಸ್ವಲ್ಪ ಟೈಮ್ ಇತ್ತು ಫ್ರೇಮ್ ಸೆಟ್ ಮಾಡೋಕ್ಕೆ. ಸೊ ಈ ಪಿಕ್ಚರಲ್ಲಿ ಅವ್ನು ಬಾರ್ಕ್ ಮಾಡುವಾಗ ಸ್ವಲ್ಪ ಕೂತ್ಕೊಂಡು ಎದ್ದೇಳಿ ಬಾರ್ಕ್ ಮಾಡ್ತಾಯಿದ್ದ. ಸೊ ಈ ಥರ ಬಂದಿದೆ ಫೋಟೋಸು. ಇದು ಬಂದ್ಬಿಟ್ಟು ಸೆಟ್ಟಿಂಗ್ ಪೋಸು. ಆಮೇಲೆ ಇದು ಬಂದ್ಬಿಟ್ಟು ಜಂಪಿಂಗ್ ಪೋಸು. ಈ ಪಿಕ್ಚರ್ ಅಂತೂ ತುಂಬ ಚೆನ್ನಾಗಿ ಬಂತು. ಅವ್ನ ಮಸಲ್ಸ್ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಈ ಪಿಕ್ಚರ್ ಸ್ವಲ್ಪ ಕ್ಯೂಟಾಗಿ ತೆಗೆದ್ವಿ. ಇದರಲ್ಲಿ ರನ್ನಿಂಗ್ ಪೋಸ್ ಅಂತ ತೆಗೆದ್ವಿ. ಸೊ ನಿಮಗೂ ನಿಮ್ಮ ಪೆಟ್ಸ್ದು ಫೋಟೋಶೂಟ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ, ಅದಕ್ಕೆ ನೋಡಿ. ಬಿಹೈಂಡ್ ದ ಸೀನ್ಸ್ ಆ ವಿಡಿಯೋ ಸಿಕ್ಕಿಲ್ಲ ಒಂದು. ಸೊ ಪಿಕ್ಚರ್ ಮಾತ್ರ ಚೆನ್ನಾಗಿದೆ. ತುಂಬ ಬಿಹೈಂಡ್ ದ ಸೀನ್ಸ್ ಸಿಕ್ಕಿಲ್ಲ, ಯಾಕಂದರೆ ಫೋನ್ ಆಫ್ ಆಗ್ತಾಯಿತ್ತು. ಹಳೆ ಫೋನ್ ಅಲ್ವಾ, ಸೊ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಿಮ್ಮದು ನಿಮ್ಮ ಪೆಟ್ಸ್ದು ಫೋಟೋಶೂಟ್ ಮಾಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ಗೆ DM ಮಾಡಿ ಡಿಸ್ಕಸ್ ಮಾಡಿಬಿಟ್ಟು ಲೊಕೇಶನ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಫೋಟೋಶೂಟ್ ಮಾಡ್ಬೋದು. ಸೊ ರಾಟ್ ವೀಲರ್ ಬಂದ್ಬಿಟ್ಟು ತುಂಬ ಅಗ್ರೆಸಿವ್ ಬ್ರೀಡ್ ಅಂತಾರೆ, ಆದರೆ ಟ್ರೈನಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರ್ತಾರೆ. ಸೊ ನಾವು ನನ್ನ ಕ್ಲೈಂಟು ಸ್ವಲ್ಪ ಡಿಸ್ಕಸ್ ಮಾಡ್ತಾಯಿದ್ವಿ ಏನು ಮಾಡ್ಬೋದು ಅಂತ ನೆಕ್ಸ್ಟ್ ಫ್ರೇಮ್ಸು. ಸೊ ಯೋಚನೆ ಮಾಡ್ತಾ ಇನ್ನೊಂದು ಫ್ರೇಮ್ ಸೆಲೆಕ್ಟ್ ಮಾಡಿದ್ವಿ. ಸೊ ನಾನು ಅಲ್ಲಿ ಲೆಫ್ಟ್ ಸೈಡಲ್ಲಿ ಹೋಗಿ ಕೂತಿರ್ತೀನಿ. ಸನ್ಲೈಟ್ ಡೈರೆಕ್ಟಾಗಿ ಅವಳ ಮೇಲೆ ಬೀಳ್ತಾಯಿತ್ತು. ಸೊ ಸನ್ಲೈಟ್ ಬೀಳೋವಾಗ ಫೋಟೋ ಕ್ಯಾಪ್ಚರ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಚೆನ್ನಾಗಿ ಬಂತು ಫೋಟೋಸು ನೋಡಿ. ಬರೀ ಒಂದೇ ಲೊಕೇಶನ್ ಆಗಿದ್ದರಿಂದ ಸ್ವಲ್ಪ ಕಂಜೆಸ್ಟೆಡ್ ಆಗಿತ್ತು, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ ಫೋಟೋಸ್ ಎಲ್ಲ. ನಿಮಗೂ ಏನಾದರೂ ಲೊಕೇಶನ್ಸ್ ಏನಾದರೂ ಗೊತ್ತಿದ್ರೆ, ಗ್ರೀನ್ ಯಾರ್ಡು ಆ ಥರ ಲೊಕೇಶನ್ಸ್ ಇದ್ದರೆ ನನಗೆ DM ಮಾಡಿ ಹೇಳಿ ನನಗೆ. ಸೊ ನನಗೂ ಒಂದು ಐಡಿಯಾ ಸಿಗುತ್ತೆ ಆ ಥರ ಇರುತ್ತೆ ಲೊಕೇಶನ್ಸ್ ಎಲ್ಲ ಅಂತ. ಬರೀ ಔಟ್ಡೋರ್ ಶೂಟ್ಸ್ ಅಲ್ಲ, ಇಂಡೋರ್ ಶೂಟ್ಸ್ ಅವೈಲೇಬಲ್ ಆಗಿದೆ. ಇಂಡೋರ್ ಶೂಟ್ಸ್ ಹೆಂಗಂದರೆ ಸ್ಟುಡಿಯೋಲ್ಲ, ಇಂಡೋರ್ ಶೂಟ್ಸ್ ಬಂದ್ಬಿಟ್ಟು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯೆಲ್ಲ ಸೆಟಪ್ ಮಾಡಿ ಅಲ್ಲೇ ಲೈಟ್ನಿಂಗ್ಸ್ ಎಲ್ಲ ಹಾಕಿ ಅಲ್ಲೇ ಫೋಟೋಶೂಟ್ ಮಾಡ್ಬೋದು. ನಿಮ್ಮ ಪೆಟ್ ಕೋಆಪ್ರೇಟ್ ಮಾಡಿದ್ರೆ ಎಲ್ಲ ಮಾಡ್ಬೋದು ನಾವು. ಸೊ ದಯವಿಟ್ಟು ನಿಮಗೆ ನಿಮ್ಮ ಪೆಟ್ದು ಫೋಟೋಶೂಟ್ ಮಾಡಿಸ್ಕೊಬೇಕು ಅಂತ ಏನಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ.